ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅಷ್ಟೇನೆ ನಮ್ಮ ಲೈಫಲ್ಲಿ ಏನು ನಡೀತಿದೆಯೋ ಏನು ನಡೀತಾ ಇಲ್ವೋ ಅನ್ನೋ ಮನೋಭಾವನೆ ಎಲ್ಲರಲ್ಲೂ ತುಂಬಿರುತ್ತೆ. ಯಾಕಂದರೆ ಒಂದೊಂದು ಸರಿ ನಾವು ಅಷ್ಟು ಕನ್ಫ್ಯೂಷನ್ ಆಗಿಬಿಡ್ತೀವಿ, ಅಷ್ಟು ಮನಸ್ಥಿತಿ ತುಂಬಾ ಹಾಳಾಗ್ಬಿಟ್ಟಿರುತ್ತೆ. ಏನು ಅಂದ್ಕೊಂಡ್ರೂ ಆಗ್ತಾಯಿಲ್ಲ, ಏನು ತೆಗೆದು ಸಾಧ್ಯನೇ ಆಗ್ತಾಯಿಲ್ಲ ಅನ್ನೋ ಭಯ, ಆತಂಕ ಎಲ್ಲವೂ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಅಂದ್ಕೊಂಡಿರೋ ಅಂಥ ಕೆಲಸ ಆಗಬೇಕು ಅಂದರೆ ನೀವು ಇದನ್ನು ಸರಳವಾಗಿಯೇ ಮಾಡ್ಬೋದು. ನಾನು ಹೇಳೋವಂಥ ಒಂದು ಕೆಲಸನ ಅಂದರೆ ನೀವು ನಂಬಿಕೆ ಇಟ್ಟು ಮಾಡಬೇಕು. ಯಾವುದೇ ರೀತಿ ಅನುಮಾನನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗುತ್ತೋ ಆಗಲ್ವೋ, ಎಷ್ಟು ಮಾಡಿದ್ದೀನಿ ನನ್ನ ಪೂಜೆನ, ಯಾವುದೂ ಸಾಧ್ಯ ಆಗಿಲ್ಲ, ಯಾವ ದೇವ್ರುಗಳಿಗೂ ಕಣ್ಣೇ ಇಲ್ಲ, ಇನ್ನು ಇದರಲ್ಲೇನೋ ಆಗುತ್ತೋ ಏನೋ ಅಂತ ಅಂದ್ಕೊಂಡು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಹಾಗೇ ಆಗುತ್ತೆ. ನಾನು ನಂಬಿಕೆ ಇಟ್ಟು ನಂಬಿ ನಾನು ಮಾಡ್ತಿದ್ದೀನಿ ರಾಯರುನ ಅಂತ ಅಂದ್ಕೊಂಡು ನೀವು ಮಾಡಿದ್ರೆ ಮಾತ್ರನೇ ಸಾಧ್ಯ ಆಗುವಂಥದ್ದು. ಅದೇನು ಅಂದರೆ ನೀವು ಇದನ್ನು 9 ದಿನಗಳ ಕಾಲ ಮಾಡಬೇಕು ಮತ್ತು ಒಂದೇ ಮನಸ್ಸಿಂದ ಮಾಡಬೇಕು. ಕೇವಲ ಒಂದು ವಿಚಾರಕ್ಕೆ ಮಾತ್ರ. ಈ ಸರಳವಾದ ಪೂಜೆ ಮಾಡಬೇಕಾದ್ರೆ ನೀವು ಗುರುವಾರದ ದಿವಸನೇ ಸ್ಟಾರ್ಟ್ ಮಾಡಬೇಕಾಗಿರೋ ಅಂಥದ್ದು. ನಿಮಗೆ ಯಾವ ಟೈಮ್ಸ್ಗೆ ಅನುಕೂಲ ಆಗುತ್ತೋ ಆ ಟೈಮ್ಸ್ಗೆ ನೀವು ಮಾಡಿ, ತೊಂದರೆ ಇಲ್ಲ. ಸಂಜೆ ಆಗುತ್ತಾ ಬೆಳಗ್ಗೆ ಆಗುತ್ತೆ. ಇದಕ್ಕೆ ರಾಯರಿಗೆ ಹರಕೆನ ಕಟ್ಕೋಬೇಕು. ಅಂದರೆ ರಾಯರಿಗೆ ಮುಡಿಪನ್ನ ಕಟ್ಟಬೇಕು ನೀವು ಮನೇಲೇ. ಅಷ್ಟೇ ಅಲ್ಲದೆ ನಾನು 9 ದಿವಸಗಳ ಕಾಲ ಮಠಕ್ಕೆ ಹೋಗಿ ದೀಪ ಹಚ್ಚಿ ಬರ್ತೀನಪ್ಪ ತಂದೆ, ಮತ್ತು 11 ರೂಪಾಯಿ ನಾನು ಮುಡಿಪನ್ನು ಕಟ್ಬಿಟ್ಟು ನಮ್ಮ ಮನೆಯಲ್ಲೇ ನಾನು ಪೂಜೆನ ಮಾಡ್ತೀನಿ ಅಂತ ಮೊದಲಿಗೆ ರಾಯರಲ್ಲಿ ಸಂಕಲ್ಪನ ಮಾಡಿಕೊಂಡು ಪೂಜೆನ ಶುರು ಮಾಡಿ, ಪೂಜೆ ಎಲ್ಲ ರಾಯರಿಗೆ ಮಾಡಿದಾದಮೇಲೆ ತುಪ್ಪದ ದೀಪನ ರಾಯರಿಗೆ ಮುಖ ಮಾಡಿ ಹಚ್ಚಿಡಿ. ಮತ್ತು ರಾಯರಿಗೆ ಶ್ರೀಗಂಧ, ತುಳಸಿ ಹೂವು ಎಲ್ಲನೂ ಇಟ್ಟು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯವಾಗಿ ರಾಯರ ಮುಂದೆ ಇಟ್ಟು ನೀವು ಪೂಜೆನ ಮಾಡಿ. ಪೂಜೆ ಮಾಡಿದ ನಂತರ ಒಂದು ಬಿಳಿ ಬಟ್ಟೆನ ಬಾಕ್ಸ್ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ಬಿಳಿ ಬಟ್ಟೆಗೆ ಅರಿಶಿನ ಹಾಕ್ಕೊಂಡು, ಅದು ಅರಿಶಿನ ಕಲರ್ ಬರೋ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅರಿಶಿಣ ಬಟ್ಟೆನ ನೀವು ಮಾಡ್ಕೋಬೇಕು. ಅರಿಶಿಣ ಬಟ್ಟೆಗೆ 5 ರೂಪಾಯಿ 2 ಕಾಯಿನ್ನು, 1 ರೂಪಾಯಿ 1 ಕಾಯಿನ್ನು, 11 ರೂಪಾಯಿ ಆಗುತ್ತೆ. 11 ರೂಪಾಯಿನ ಮೊದಲಿಗೆ ನೀರಲ್ಲಿ ಶುದ್ಧನ ಮಾಡಿ ಒರೆಸ್ಬಿಟ್ಟು ಆ ಬಟ್ಟೆ ಒಳಗಡೆ ಇಟ್ಟು ಅದಕ್ಕೆ ಶ್ರೀಗಂಧ, ತುಳಸಿ ದಳನ ಹಾಕ್ಬಿಟ್ಟು ಮೊದಲಿಗೆ ರಾಯರ ಮುಂದೆ ಅದನ್ನು ಇಟ್ಬಿಟ್ಟು ಮೊದಲಿಗೆ ಸಿದ್ಧಿ ವಿನಾಯಕನಲ್ಲಿ ಪ್ರಾರ್ಥನೆನ ಮಾಡಿ, ಆ ನಂತರ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆನ ಮಾಡಿ, ಆ ನಂತರಲೇ ರಾಯರಿಗೆ ಮುಡಿಪನ್ನ ಕಟ್ಟಬೇಕಾಗಿರೋ ಅಂಥದ್ದು. ನೀವು ಡೈರೆಕ್ಟಾಗಿ ರಾಯರಿಗೆ ಪೂಜೆ ಮಾಡ್ತಿದ್ದೀವಪ್ಪ, ಏನೇ ರೀತಿ ಪ್ರತಿಫಲ ಇಲ್ಲ ಅಂದರೂ ಇದೆಲ್ಲ ಮಿಸ್ಟೇಕ್ ಆಗೇ ಆಗುತ್ತೆ. ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರಿಗೆ ಫಸ್ಟು ಆದ್ಯತೆನೇ ನೀವು ನೀಡಬೇಕು. ನಿಮ್ಮ ಇಷ್ಟ ದೈವ ಯಾವುದೇ ಆಗಿರ್ಬೋದು, ಬಟ್ ಮೊದಲನೇ ಪೂಜೆ ಗಣೇಶನಿಗೆ ಆಗಬೇಕು, ನೆಕ್ಸ್ಟ್ ಪೂಜೆ ನಿಮ್ಮ ಮನೆ ದೇವ್ರಿಗೆ ಆಗಬೇಕು. ಆ ನಂತರನೇ ರಾಯರು ಪೂಜೆ ಮಾಡಬೇಕಾಗಿರೋ ಅಂಥದ್ದು. ರಾಯರು ಅಷ್ಟೇನೆ ನಿಮ್ಮ ಮನೆ ದೇವರು ಸಿದ್ಧಿವಿನಾಯಕ ಪೂಜೆ ಇಲ್ಲದೇ ಅವರು ಪ್ರತಿಫಲನ ನೀಡೋದಿಲ್ಲ. ಅವರ ಅಪ್ಪಣೆ ಮೇರೆಗೆ ರಾಯರು ನಿಮ್ಮ ಕಷ್ಟ, ನಿಮ್ಮ ಬಯಕೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಇದನ್ನು ಮಾತ್ರ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬಿಡಿ. ಆ ಮುಡುಪನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ನೀವು ಮೊದಲಿಗೆ ನಿಮ್ಮ ಮನೆ ದೇವ್ರನ್ನ ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ನಾನು ಈ 9 ದಿವಸ ಈ ವ್ರತನ ಕೈಗೊಂಡಿದ್ದೀನಿ, ಯಾವುದೇ ರೀತಿ ಅಡೆತಡೆ ಬರ್ದಲೇ ಆ 9 ದಿವಸಗಳ ಒಳಗಡೆನೆ ನಾನು ಅಂದ್ಕೊಂಡಿರೋಂಥ ಕೆಲಸಗಳು ಆಗಬೇಕು ಅಂತ ಮೊದಲಿಗೆ ವಿಘ್ನ ವಿನಾಯಕನಲ್ಲಿ ಕೇಳಿಕೊಂಡು, ಆ ನಂತರ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ಆ ಮುಡಿಪನ್ನ ರಾಯರ ಮುಂದೆ ಇಡಬೇಕು. ಅಂದರೆ ಮೊದಲಿಗೆ ಗಂಟನ್ನ ಹಾಕಬೇಡಿ, ಹಾಗೆ ಬಿಚ್ಚಿಟ್ಬಿಟ್ಟು ನೀವು ರಾಯರಿಗೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿದಾದಮೇಲೆ ತುಪ್ಪದ ಆರತಿನ ಮಾಡಬೇಕು. ಆ ಮುಡಿಪಿಗೂ ಸೇರಿಸಿ ಕೂಡ ರಾಯರಲ್ಲಿ ಆ ನಂತರ ಪ್ರಾರ್ಥನೆನ ಮಾಡ್ಕೊಳ್ಳಿ. ನೀವು ಮುಡಿಪನ್ನ ಕಟ್ಟಿರ್ತಿದ್ದೀನಿ ತಂದೆ, ನಾನು 9 ದಿವಸಗಳ ಕಾಲ ನಿನ್ನ ಮಠಕ್ಕೆ ಬಂದು ನಾನು ದೀಪನ ಹಚ್ತೀನಿ, ತುಪ್ಪದ ದೀಪನ ಹಚ್ತೀನಿ, ಬೆಲ್ಲದ ದೀಪನ ಹಚ್ತೀನಿ, ನಿಮ್ಗೆ ಏನು ಸಾಧ್ಯ ಆಗುತ್ತೋ ಮಣ್ಣಿನ ದೀಪನ ಹಚ್ತೀನಿ, ಯಾವ ದೀಪ ಆದರೂ ನೀವು ಹಚ್ಬೋದು, ಅಥವಾ ನಿಂಬೆಹಣ್ಣು ದೀಪ ಆದರೂ ಹಚ್ಬೋದು. ಯಾವುದು ಸಾಧ್ಯ ಆಗುತ್ತೋ ಆ ಸೇವೆನ ನೀವು ಒಪ್ಕೊಂಡು 9 ದಿವಸಗಳ ಕಾಲ ನಾನು ಮಾಡ್ತೀನಪ್ಪ ತಂದೆ, ಅದರೊಳಗಡೆ ನನಗೆ ನಮ್ಮ ಮನೆಯವ್ರಿಗೇನೋ ಕೆಲಸ ಬೇಕಿದೆ, ಅಥವಾ ಆರೋಗ್ಯ ಸಮಸ್ಯೆ ಇದೆ, ಇಲ್ಲ ನನಗೆ ಮದುವೆ ಆಗ್ತಿಲ್ಲ, ಇನ್ನೇನಾದರೂ ನಿಮಗೆ ಬೇಕಂದರೆ ಕೇಳಿಕೊಂಡು ರಾಯರಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ರಾಯರು ಮೂಲ ಮಂತ್ರನ 108 ಸಾರಿ ನೀವು ರಾಯರ ಮುಂದೆ ಕೂತ್ಕೊಂಡೇ ಹೇಳಬೇಕು. ತುಂಬ ಪ್ರಶಾಂತವಾಗಿರುವಂಥ ಸಮಯದಲ್ಲಿ ಈ ಕೆಲಸನ ಮಾಡಿ ಅಂತಲೇ ಹೇಳ್ಬೋದು. ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಗಮನ ಎಲ್ಲವೂ ಕೂಡ ರಾಯರ ಮೇಲೆ ಇರಬೇಕು. ಬೇರೆ ಆ ಕಡೆ ಈ ಕಡೆ ನಿಮ್ಮ ಆಲೋಚನೆಗಳೆಲ್ಲ ಇಟ್ಕೊಂಡು ನೀವು ಮನಸ್ಸಲ್ಲಿ ಒಂದು ಪೂಜೆಯಲ್ಲಿ ಒಂದು ಅಂದ್ಕೊಂಡು ದಯವಿಟ್ಟು ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ರಾಯರಲ್ಲೇ ಕಾನ್ಸಂಟ್ರೇಷನ್ ಮಾಡೋ ರೀತಿ ನೀವು ಪೂಜೆನ ಮಾಡಿ ಅಂತಲೇ ಹೇಳ್ತೀನಿ. 108 ಬಾರಿ ನೀವು ಮಂತ್ರನ ಹೇಳಿದಾದಮೇಲೆ ರಾಯರು ಮುಡುಪನ್ನ ಒಂದು 3 ಗಂಟು ಹಾಕ್ಬೋದು.
3 ಅಥವಾ 5 ಗಂಟನ್ನ ಹಾಕ್ಬಿಟ್ಟು ಆ ಗಂಟಿಗೂ ಕೂಡ ಗಂಧನ ಹಚ್ಬಿಟ್ಟು ರಾಯರ ಮುಂದೆನೇ ಅದು ಇಡಬೇಕು. ನೀವು ನಿಮ್ಮ ಕೆಲಸ ಆಗೋ ತನಕ, ಈ ವ್ರತ ಕಂಪ್ಲೀಟಾಗಿ ಮುಗಿಯೋ ತನಕ ಮುಡುಪನ್ನ ನೀವು ರಾಯರ ಮುಂದೆ ಇಟ್ಬಿಟ್ಟು ದಿನಾನೂ ನೀವು ಪೂಜೆನ ಮಾಡಬೇಕು. ಬೆಳಗ್ಗೆ ಸಂಜೆ. ಈ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಶುಕ್ರವಾರಕ್ಕೆ ನಿಮಗೆ 9 ದಿವಸ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಅದ್ರ ನೆಕ್ಸ್ಟ್ ಶನಿವಾರ ಬರುತ್ತಲ್ಲ, ಆವಾಗ 11 ರೂಪಾಯಿನ ತೆಗೆದುಕೊಂಡೋಗಿ ರಾಯರ ಉಂಡಿಗಾದರೂ ಹಾಕ್ಬೋದು, ಅಥವಾ ಯಾರು ವಯಸ್ಸಾದವರು ದೇವಸ್ಥಾನದ ಹತ್ರ ಇರ್ತಾರೆ ಅವ್ರಿಗಾರು ನೀವು ರಾಯರನ್ನ ಪ್ರಾರ್ಥನೆನ ಮಾಡಿಕೊಂಡು ನೀವು ನೀಡ್ಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಇನ್ನು ಪೂಜೆ ಎಲ್ಲ ಆದಮೇಲೆ ಅವತ್ತು ಸಂಜೆ ಆಗುತ್ತೋ ಅಥವಾ ಬೆಳಗ್ಗೆ ಆಗುತ್ತೋ, ಯಾವ ಸಮಯದಲ್ಲಿ ಆಗುತ್ತೋ ನೀವು ಆ ಸಮಯದಲ್ಲಿ ಹೋಗ್ಬಿಟ್ಟು ನೀವು ದೀಪನ ಹಚ್ಬಿಟ್ಟು ರಾಯರಿಗೆ ಆರತಿನ ಮಾಡಿ ನೀವು ರಾಯರು ಬಲಭಾಗದಲ್ಲಿ ಇಟ್ಬಿಟ್ಟು ಬರಬೇಕು ಆ ಆರತಿ ತಟ್ಟೆನ. ಮತ್ತು ಇದೇ ರೀತಿ 9 ದಿವಸಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಪ್ರತಿ ದಿವಸಲೂ ಕೂಡ ನೀವು ತಲೆಗೆ ಸ್ನಾನ ಮಾಡಿರಬೇಕು. ಮತ್ತು ನಾನ್ ವೆಜ್ನ ತಿನ್ನೋ ಆಗಿಲ್ಲ 9 ದಿವಸ ಕಂಪ್ಲೀಟ್ ಆಗೋವರೆಗೂ ಕೂಡ. ಮತ್ತು ಶ್ರದ್ಧೆ, ಭಕ್ತಿ, ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬ್ರಹ್ಮಚಾರಿಯನ್ನು ಫಾಲೋ ಮಾಡಬೇಕು. ಮತ್ತು ಹಾಸಿಗೆ ಮೇಲೆ ಮಲ್ಕೊಳ್ಳೋ ಆಗಿಲ್ಲ, ಚಾಪೆ ಮೇಲೇ ಮಲ್ಕೋಬೇಕು ಆ 9 ದಿವಸಗಳ ಕಾಲ. ಇಷ್ಟನ್ನು ನೀವು ಕ್ರಮಬದ್ಧವಾಗಿ ನೀವು ಸರಳವಾಗಿ ಮಾಡಿದ್ದೇ ಆದರೆ ರಾಯರು ನಿಮಗೆ 9 ದಿವಸ ಕಂಪ್ಲೀಟ್ ಆಗೋ ಮುಂಚೆನೇ ಅವರು ಒಂದು ದಾರಿನ ತೋರಿಸ್ತಾರೆ. ಇದಂತೂ 100% ಪಕ್ಕಾ ಅಂತಲೇ ಹೇಳ್ಬೋದು. ಅಥವಾ ನಿಮ್ಮ ಕನಸಿನ ಮೂಲಕ ಬಂದಿವ್ರು ಸೂಚನೆ ಕೊಟ್ಬಿಡ್ಬೋದು. ಇದು ಯಾರಿಗೆಲ್ಲ ಆಗಿಲ್ವೋ ದಯವಿಟ್ಟು ಮಾಡಿ ಅಂತಲೇ ಹೇಳ್ತೀನಿ. ಇದೊಂದು ಪೂಜೆನ ಮಾಡಿ ನೋಡಿ, ರಾಯರಿಗೆ ಮುಡಿಪು ಹರಕೆನ ಕಟ್ಟು ನೋಡಿ. ನಿಮ್ಮ ಕೆಲಸ ನೀವು ಅಂದ್ಕೊಂಡಿರೋ ರೀತಿಯೇ ಸಕ್ಸಸ್ ಆಗೇ ಆಗುತ್ತೆ. ಏನಕ್ಕಾಗಲ್ಲ, ಈ ಪೂಜೆನ ಮಾಡಿಬಿಟ್ಟು ಆ ನಂತರ ನೀವು ಕಮೆಂಟ್ನ ಮಾಡಿ ಅಂತ ನಾನು ಹೇಳ್ತೀನಿ. 9 ದಿವಸಗಳ ಕಾಲನೂ ರಾಯರ ಫೋಟೋನ ಶುದ್ಧ ಮಾಡಿ ನೀವು ಗಂಧನ ಹಚ್ಚಿನೇ ಪೂಜೆನ ಮಾಡಬೇಕಾಗಿರೋ ಅಂಥದ್ದು. ಎಲ್ಲನೂ ತೆಗ್ದು ದೀಪ ಇರ್ಬೋದು, ರಾಯರ ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಎಲ್ಲನೂ ಕೂಡ ನೀವು ತೆಗ್ದು ನೀಟಾಗಿ ಶುದ್ಧನ ಮಾಡಿ ಮತ್ತೆ ಶ್ರೀಗಂಧನ ಹಚ್ಚಿ ನೀವು ಮತ್ತೆ ಹೊಸದಾಗಿ ಪೂಜೆನ ಮಾಡಬೇಕು ಪ್ರತಿ ದಿವಸಲೂ ಕೂಡ. ಇನ್ನು 9ನೇ ದಿನ ಬರುತ್ತಲ್ಲ, ಶುಕ್ರವಾರ ಕಂಪ್ಲೀಟ್ ಆಗುತ್ತಲ್ಲ, ಆವತ್ತೊಂದು ದಿವಸ ನಿಮ್ಮ ಕೈಲಿ ಏನೋ ಸಾಧ್ಯ ಆಗುತ್ತೋ ಅದನ್ನು ಸಿಹಿ ನೈವೇದ್ಯನ ಮಾಡಿಟ್ಬಿಟ್ಟು ರಾಯರಿಗೆ ನೀವು ಕೊನೆಯದಾಗಿ, ಇವತ್ತು ನನ್ನ ವ್ರತ ಕಂಪ್ಲೀಟ್ ಆಗಿದೆ ತಂದೆ, ಅಷ್ಟರೊಳಗಡೆ ನಿಮಗೆ ಸೂಚನೆ ಕೊಟ್ಟಿರ್ತಾರೆ. ಅಕಸ್ಮಾತ್ ಕೊಟ್ಟಿಲ್ವಾ, ನನ್ನ ಪೂಜೆ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ತಂದೆ, ಇದರಲ್ಲಿ ಏನೇ ತಪ್ಪಾಗಿರ್ಬೋದು, ನನಗೆ ಗೊತ್ತಿಲ್ಲದೆ ಮಾಡಿದ್ದೀನೋ ಗೊತ್ತಿಲ್ಲ ತಂದೆ ಅಂತ ಹೇಳ್ಬಿಟ್ಟು ನೀವು ಕ್ಷಮಾಪಣ ಮಂತ್ರನ ಹೇಳ್ಬೇಕು. ಆವತ್ತಿನ ದಿವಸ ಕ್ಷಮಾಪಣ ಮಂತ್ರನ ಹೇಳಿ ಪ್ರತಿ ದಿವಸ ಹೇಳಿದ್ರೆ ಒಳ್ಳೆಯದು. ಸಾಧ್ಯ ಆಗಿಲ್ವಾ ಕೊನೆ ದಿನ ನೀವು ಕ್ಷಮಾಪಣ ಮಂತ್ರನ ಹೇಳ್ಬಿಟ್ಟು ರಾಯರ ಮಟ್ಟಕ್ಕೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ, ತುಳಸಿನೋ ಅಥವಾ ಅನ್ನದಾನಕ್ಕೂ ಅಥವಾ ಹಾಲು ಮೊಸರು ಕಲಸೇಕ್ರೆ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಬಿಟ್ಟು ಕೊನೆಯದಾಗಿ ದೀಪನ ಹಚ್ಬಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ನಿಮ್ಮ ಲೈಫಲ್ಲಿ ಏನೇ ಅಂದ್ಕೊಂಡಿದ್ರು ಕೂಡ ಅದು ಈ 9 ದಿನಗಳ ಒಳಗಡೆ ನಿಮಗೆ ಪ್ರತಿಫಲ ಸಿಗುತ್ತೆ. ಒಂದು ಸಾರಿ ಮಾಡಿ ನೋಡಿ ಶ್ರದ್ಧೆಯಿಂದ, ನಂಬಿಕೆನ ಇಟ್ಟು ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.